ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲಕೀರ್ತಿ ಲೈಫ್ ಆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಣಿಪಾಲದ ಹೆರಿಟೇಜ್ ವಿಲೇಜಲ್ಲಿದ್ದೇನೆ. ಕಂಪ್ಲೀಟಾಗಿ ವಿಲೇಜ್ ತೋರಿಸ್ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ. ಯಾಕಂತ ಹೇಳಿದರೆ 6.5 ಎಕರೆ ಉಂಟು ಟೋಟಲ್ ಆಗಿ. ಹಾಗೆ ವಿಡಿಯೋ ಕೂಡ ನಾನು ಸ್ವಲ್ಪ ಮಾಡಿಟ್ಟಿದ್ದೇನೆ. ಎಲ್ಲ ಮನೆಗಳಿಗೆ ಹೋಗಿ ತೋರಿಸ್ಲಿಕ್ಕಾಗಲಿಲ್ಲ. ಬೇರೆ ಬೇರೆ ಕಡೆಯಿಂದ ಉಂಟು, ಕರ್ನಾಟಕದ ಅಲ್ಲದೆ ಕರ್ನಾಟಕದ ಹೊರಗಿನಿಂದ ಕೂಡ ಬೇರೆ ಬೇರೆ ಕಡೆಗಳಿಂದ ಮನೆಗಳನ್ನು ಮಠಗಳನ್ನು ತಂದು ಇಲ್ಲಿ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬರಲಿಕ್ಕೆ ಒಳ್ಳೆ ಜಾಗ. ಸೊ ಎಸ್, ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದೀಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಎಂಟ್ರಿ ಫೀಸ್, ಹಾಗೆ ಒಳಗಡೆ ಹೋದಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು. ಸೊ ಈ ನೋಟಿಸ್ ಬೋರ್ಡ್ ನೋಡ್ತಾ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಮಣಿಪಾಲದ ಹೆರಿಟೇಜ್ ವಿಲೇಜ್ ಕಡೆಗೆ. ಸೊ 100 ರೂಪಾಯಿ ಎಂಟ್ರಿ ಫೀಸ್ ಇರ್ತದೆ ಪರ್ ಪರ್ಸನ್. ಅದಾದಮೇಲೆ ನಾವು ಇದರೊಳಗೆ ಎಂಟ್ರಿ ಮಾಡಬೇಕು. ಸೊ ನಾನು ಮೊದಲೇ ಹೇಳಿದಾಗೆ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ತುಂಬ ವಿಷಯಗಳಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಈಗ ನೀವು ವಿಡಿಯೋದಲ್ಲಿ ಒಂದು ಫೋಟೋ ನೋಡಿದ್ರಲ್ಲ, ಆ ಫೋಟೋ ಈ ಹೆರಿಟೇಜ್ ವಿಲೇಜಿಗೆ ಜನ್ಮ ನೀಡಿದಂತಹ ದಿವಂಗತ ವಿಶ್ವನಾಥ್ ಶೆಣೈ ಅವರದ್ದು. ಆ್ಯಕ್ಚುಲಿ ಅವರು ಅವರ ಮನೆ ಕಟ್ಟುವಾಗ ಅದಕ್ಕೋಸ್ಕರ ವಾಸ್ತುಶಿಲ್ಪ ಕಲೆಗಳ ಸಂಗ್ರಹಕ್ಕೋಸ್ಕರ ಅಂತ ಹೇಳಿ ಊರೂರು ಹೋಗ್ತಿದ್ರಂತೆ. ತನ್ನ ಮನೆ ನಿರ್ಮಾಣಕ್ಕಂತ ಹೇಳಿಕೊಂಡು ವಾಸ್ತುಶಿಲ್ಪಗಳ ಸಂಗ್ರಹಣೆಗೆ ಹೋದ ಇವರಿಗೆ ಗೊತ್ತಾದದ್ದು ನಮ್ಮ ಕರ್ನಾಟಕದ ಅದೆಷ್ಟೋ ಕಲಾ ವೈಭವಗಳು ಅಳಿವಿನಂಚಿನಲ್ಲಿದೆ ಅಂತ. ಇದನ್ನು ನಶಿಸಿ ಹೋಗಲು ಬಿಡಬಾರ್ದು ಅಂತ ಹೇಳಿಕೊಂಡೇ ಸರ್ಕಾರದಿಂದ 6ರಿಂದ 6.5 ಎಕರೆ ಜಾಗವನ್ನು ಮಂಜೂರಿಗೆ ಪಡೆದು ಈ ಹೆರಿಟೇಜ್ ವಿಲೇಜ್ ನಿರ್ಮಾಣವನ್ನು ಆರಂಭಿಸಿದರು. ಇದನ್ನು ಕಟ್ಟಲಿಕ್ಕೆ ಬಹಳಷ್ಟು ವರ್ಷಗಳೇ ಹೋಯಿತು. ಹಾಗೆ ಇಲ್ಲಿ ಮುಖ್ಯವಾದ ವಿಷಯ ಏನಂತೇಳಿ ಹೇಳಿದರೆ, ಇದನ್ನು ಮರುಸ್ಥಾಪನೆ ಮಾಡುವಷ್ಟರಲ್ಲಿ ಆ್ಯಕ್ಚುಲಿ ಇದರ ಏನು ಪ್ರೈಸ್ ಇತ್ತೋ ಅದಕ್ಕಿಂತ ಡಬಲ್ ಪ್ರೈಸ್ ಆಗಿತ್ತಂತೆ. ಇಲ್ಲಿ ನಾವು ನೋಡಬಹುದಾದಂಥ ಒಂದೊಂದು ಮನೆಗಳು, ಒಂದೊಂದು ಕಟ್ಟಡಗಳು, ಅದರಲ್ಲಿರುವ ವಾಸ್ತುಶಿಲ್ಪಗಳು ಒಂದೊಂದು ಕಥೆಗಳನ್ನು ಹೇಳ್ತದೆ, ಒಂದೊಂದು ಹಿಸ್ಟ್ರಿಯನ್ನು ಹೇಳ್ತದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದ ಕಲಾ ವೈಭವ ಎಷ್ಟಿದೆ ಅನ್ನೋದನ್ನು ನಮಗೆ ತಿಳಿಸಿಕೊಡ್ತದೆ. ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡಿರೋದು ಲಾಸ್ಟ್ ಇಯರ್. ಆ ವರ್ಷ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿದ್ದರು. ಅವರ ಜೊತೆ ಒಂದು ಸ್ವಲ್ಪ ಹರಟೆ ಮಾಡ್ತಾ ನೋಡ್ತಾನೆ ಈ ವಿಡಿಯೋ ಕೂಡ ಮಾಡಿಬಿಟ್ಟೆ. ಇನ್ನು ನೀವು ಇಲ್ಲಿ ನೋಡಬಹುದಾದಂಥ ಎಷ್ಟೋ ವಿಷಯಗಳನ್ನು ನೋಡಲಿಕ್ಕೆ ಎಷ್ಟೋ ಊರು ಅಲಿಬೇಕಲ್ವ. ಆದರೆ ಉಡುಪಿಯಲ್ಲಿ ಇದೆಲ್ಲ ನಿಮಗೆ ಸುಲಭ ಮಾಡಿಕೊಟ್ಟಿದೆ. ಇದರ ಬಗ್ಗೆ ನಾನು ನಿಮಗೆ ಆರಾಮ್ಸೆ ಈ ವಿಡಿಯೋದಲ್ಲಿ ಹೇಳ್ಬೋದು, ಆದರೆ ಅಲ್ಲಿ ಹೋಗಿ ನೋಡಿದಾಗ ಮಾತ್ರ ಅದನ್ನು ಅನುಭವಿಸಲು ಸಾಧ್ಯ. ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚಾಗೇನು ಮಾಹಿತಿ ನೀಡ್ತಿಲ್ಲ. ನೀವಾಗಿ ಹೋಗಿ ನಿಮ್ಮ ಕಣ್ಣನ್ನು ತುಂಬಿಕೊಳ್ಳಿ. ನಮ್ಮ ಭಾರತ ಹಾಗೆ ನಮ್ಮ ಕರ್ನಾಟಕ ಸಂಸ್ಕೃತಿಗಳ ಬಗ್ಗೆ, ಕಲೆಗಳ ಬಗ್ಗೆ ನಿಮಗೂ ಕೂಡ ಇನ್ನಷ್ಟು ಹೆಮ್ಮೆಯಾಗಲಿ. ಹಾಗೆ ನೀವು ಕೂಡ ಇನ್ನಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಶೇಷವಾದಂತಹ ಸುಂದರ ಜಾಗನ ಪರಿಚಯ ಮಾಡಿಸುವ ಮೂಲಕ ನಮ್ಮ ನಾಡ ಸಂಸ್ಕೃತಿಯನ್ನು ಹರಡೋಣ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತೇಳಿ ಹೇಳಿದರೆ, ನೀವು ಈ ಥರ ಎಲ್ಲ ಟ್ರಿಪ್ ಅಂತೇಳಿ ಬಂದಾಗ ಅಥವಾ ಹೊರಗಡೆ ಹೋದಾಗ ದಯವಿಟ್ಟು ಸುತ್ತಮುತ್ತಲಿನ ಎಲ್ಲ ಪ್ರದೇಶವನ್ನು ಆದಷ್ಟು ಸ್ವಚ್ಛವಾಗಿರಿಸಿ. ರಾಜು ಯುದ್ಧ ಹೋಗಿದ್ದಾರೆ, ಅದು ಯುದ್ಧ ಹಾಕೊಂಡು ಅದಾಗಿ ಮರಣ ಪ್ರಾಪ್ತಿ ಹಾಕೊಂಡು ಅದು ಸ್ವಲ್ಪ ಆಶ್ಚರ್ಯ ಇರುತ್ತೆ. ಶಿವನ ಪಾತ್ರದಲ್ಲಿ ಕಥೆಗಳು ಹೋದಾಗ ಇಲ್ಲಿನ ಇತಿಹಾಸ ತಿಳ್ಕೊಳ್ಬೇಕು ಅಂತೇಳಿ ಹೇಳಿದರೆ ಅಲ್ಲಿ ಗೈಡರ್ಸ್ ಕೂಡ ಅವೈಲೇಬಲ್ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಬೋದು. ಹಾಗೆ ಎಲ್ಲರನ್ನು ಮಿನಿ ಕಾರ್ಡ್ ಕೂಡ ಕೊಡ್ತಾರೆ. ಅದನ್ನು ಓದಿ ಕೂಡ ನೀವು ಇಲ್ಲಿರುವ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೋದು. ಅಲ್ಲೇ ಹಿಂದಿನ ಕಾಲದಲ್ಲಿ ಕರಕುಶಲತೆಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ರು, ಯಾವ ಲೆವೆಲ್ಗೆ ಇತ್ತು ಅಂತ ಹೇಳಿಕೊಂಡು ನಾವಿಲ್ಲಿ ಕಾಣ್ಬೋದು. ಯಾಕಂತೇಳಿ ಹೇಳಿದರೆ ಇವಾಗ ಟೆಕ್ನಾಲಜಿಗಳೆಲ್ಲ ಉಂಟು, ಬಟ್ ಆ ಕಾಲದಲ್ಲಿ ಟೆಕ್ನಾಲಜಿಗಳು ಏನೂ ಇಲ್ಲದೆ ಖಾಲಿ ಕೆತ್ತನೆ ಮೂಲಕ ಇದನ್ನೆಲ್ಲ ನಿರ್ಮಿಸಿದ್ದಾರೆ. ಸೊ ಆ ಕಾಲದಲ್ಲಿ ಅವರು ಮಾಡಿರೋ ಕೆಲಸಕ್ಕೆ ಇಲ್ಲಿಂದಲೇ ದೊಡ್ಡ ಸಲಾಮ್. ಹಾಗಾಗಿ ಈ ಆಸ್ತಿಯನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಕರ್ತವ್ಯ ನಾವು ನಿಭಾಯಿಸೋಣ, ಇದರ ಜೊತೆಗೆ ಪ್ರಕೃತಿಯನ್ನು ಕೂಡ ಹಾಗೆ ಸಂರಕ್ಷಿಸೋಣ ಅಂತೇಳಿ ಹೇಳ್ತಾ ಬನ್ನಿ, ಉಡುಪಿಗೆ ಬನ್ನಿ. ಉಡುಪಿಯ ಮಣಿಪಾಲದಲ್ಲಿರೋ ಈ ಹೆರಿಟೇಜ್ ವಿಲೇಜಿಗೆ ಒಮ್ಮೆ ಆದರೂ ಭೇಟಿ ಕೊಡಿ. ಒಳ್ಳೆಯ ಸ್ಥಳ, ಪ್ರೇಕ್ಷಣೀಯ ಸ್ಥಳ, ಪಬ್ ಬಾರು ಎಲ್ಲವೂ ಇದ್ದದ್ದೇ. ಆದರೆ ಇದೊಂದು ವಿಭಿನ್ನವಾಗಿರ್ತದೆ ನಿಮ್ಮ ಟ್ರಿಪ್ಪಲ್ಲಿ ಕೂಡ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ನಮ್ಮ ಉಡುಪಿಗೆ.
ವಿಡಿಯೋ ನೋಡಿದ್ದೆಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಹೊಸ ವಿಡಿಯೋಸ್ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ಲೈಫ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಲರ್. ಬಾಯ್. ಹೇ ಎಲ್ರಿಗೂ ಹಾಯ್ ನಮಸ್ಕಾರ. ನಾನು ನಿಮ್ಮ ಮಲರ್. ಸೊ ನಾನಿವತ್ತು ಮಣಿಪಾಲದಲ್ಲಿದ್ದೇನೆ, ಉಡುಪಿದ್ದು.